ದ್ರೌಪದಿಯನ್ನು ಪಾಂಡವರು 5 ಮದುವೆಯಾಗಿ ಎಲ್ಲರೂ ಒಟ್ಟಿಗೆ ಇರುವರೆಂಬ ವಾರ್ತೆ ರಾಜರಿಗೆಲ್ಲ ತಿಳಿಯಿತು. ಧನುಸ್ಸನ್ನು ಎತ್ತಿ ಲಕ್ಷ್ಯವನ್ನು ಭೇದಿಸಿದವನು ಅರ್ಜುನನೆಂದು ತಿಳಿಯಿತು. ಶಲ್ಯನನ್ನು ಯುದ್ಧದಲ್ಲಿ ಸೋಲಿಸಿದವನು ಭೀಮನೆಂದು, ಒಟ್ಟಿನಲ್ಲಿ ಬ್ರಾಹ್ಮಣರ ವೇಷ ಧರಿಸಿ ಪ್ರಶಾಂತರಾಗಿ ಸ್ವಯಂವರ ಸಭೆಯಲ್ಲಿ ಕುಳಿತಿದ್ದವರು ಪಾಂಡವರೆಂದು ತಿಳಿಯಿತು. ದ್ರೌಪದಿಯು ಅರ್ಜುನನನ್ನು ವರಿಸಿದ್ದು ದುರ್ಯೋಧನನಿಗೆ ಬಹಳ ಖೇದವನ್ನುಂಟು ಮಾಡಿತು. ಕೌರವರು ಪಾಂಡವರು ಬದುಕಿದ್ದಾರೆಂದು ತಿಳಿದು ಭೀತರಾದರು. ಪಾಂಡವರು ಬದುಕಿರುವ ವಿಚಾರವನ್ನು ಧೃತರಾಷ್ಟ್ರನಿಗೆ ವಿದುರನು ತಿಳಿಸಿದನು. ತನ್ನ ಮಗ ದುರ್ಯೋಧನನಿಗೆ ದ್ರೌಪದಿ ಸಿಗದಿದ್ದುದು ಧೃತರಾಷ್ಟ್ರನಿಗೆ ನಿರಾಶೆಯನ್ನುಂಟು ಮಾಡಿತು. ಪಾಂಡವರು ತಮ್ಮನ್ನು ಏನೂ ಮಾಡದೆ ಇರುವಂತೆ ಮಾಡಲು ದುರ್ಯೋಧನ ಧೃತರಾಷ್ಟ್ರರು ಯೋಚನೆ ಮಾಡಿದರು. ಆ ವಿಚಾರವಾಗಿ ದುರ್ಯೋಧನನು ಧೃತರಾಷ್ಟ್ರನೊಡನೆ ಸಮಾಲೋಚನೆ ಮಾಡುತ್ತಾ ಹೇಳಿದನು, ಅಪ್ಪ, ನಾವು ಕುಂತಿ ಪುತ್ರರಿಗೂ ಮಾದ್ರಿ ಪುತ್ರರಿಗೂ ವೈಮನಸ್ಯ ಉಂಟು ಮಾಡಬೇಕು. ಅವರ ಕಡೆಯ ಮಂತ್ರಿ, ಪುರೋಹಿತ, ಸೇನಾಪತಿಗಳನ್ನು ಹಣ ಕೊಟ್ಟು ನಮ್ಮ ಕಡೆ ಮಾಡಿಕೊಳ್ಳಬೇಕು. ಪಾಂಡವರು ದೃಪದನ ಊರಿನಲ್ಲಿ ಉಳಿದುಕೊಳ್ಳುವಂತೆ ಮಾಡಬೇಕು. ಪಾಂಡವರಿಗೂ ದ್ರೌಪದಿಗೂ ವೈಮನಸ್ಯ ತರಬೇಕು. ಭೀಮನನ್ನು ಕೊಲೆ ಮಾಡಿಸಿದರೆ ಪಾಂಡವರ ಬಲ ಕಡಿಮೆಯಾಗುತ್ತದೆ. ಅಥವಾ ಜನರನ್ನು ಮೆಚ್ಚಿಸುವುದಕ್ಕಾದರೂ ಪಾಂಡವರನ್ನು ಇಲ್ಲಿಗೆ ಕರೆಯಿಸಿ ನಂತರ ಅವರನ್ನು ನಾಶಪಡಿಸಬಹುದು ಎಂದೆಲ್ಲ ಯೋಚಿಸಿದನು. ಕರ್ಣನು, ದುರ್ಯೋಧನ, ನೀನು ಹೇಳಿರುವ ಯಾವ ಮಾರ್ಗದಿಂದಲೂ ಪಾಂಡವರನ್ನು ವಿನಾಶ ಮಾಡಲಾಗದು. ಅವರಿಗೆ ದೈವ ಬಲವಿದೆ. ಪಾಂಡವರಲ್ಲಿ ಪರಸ್ಪರ ವೈಮನಸ್ಯ ಬರುವುದೇ ಇಲ್ಲ. ದ್ರೌಪದಿಗೆ ಪಾಂಡವರ ವಿಷಯದಲ್ಲಿ ವೈಷಮ್ಯ ಉಂಟಾಗುವಂತೆ ಮಾಡಲು ಸಾಧ್ಯವಿಲ್ಲ. ಅವರು 5ರನ್ನೂ ಸಮಾನವಾಗಿ ಪ್ರೀತಿಸುತ್ತಾಳೆ. ಪಾಂಚಾಲ ರಾಜನು ಪಾಂಡವರೊಡನೆ ಮತ್ತು ಕೃಷ್ಣನೊಡನೆ ಇಲ್ಲಿಗೆ ಬರುವುದಕ್ಕೆ ಮುಂಚೆಯೇ ನಾವು ಏನನ್ನಾದರೂ ಮಾಡಬೇಕು. ನಾವು ಪಾಂಚಾಲ ನಗರಿಗೆ ಮುತ್ತಿಗೆ ಹಾಕಿ ಪಾಂಡವರನ್ನು ಬಂಧಿಸಿ ಇಲ್ಲಿಗೆ ತರೋಣ. ಇದೇ ಸರಿಯಾದ ಮಾರ್ಗ ಎಂದನು. ಧೃತರಾಷ್ಟ್ರನು ಕರ್ಣನ ಮಾತನ್ನು ಒಪ್ಪಿದನು. ಧೃತರಾಷ್ಟ್ರನು ಭೀಷ್ಮ, ದ್ರೋಣ, ವಿದುರರನ್ನು ಕರೆಯಿಸಿ ಪಾಂಡವರ ವಿಷಯವನ್ನು ಪ್ರಸ್ತಾಪಿಸಿದನು. ಭೀಷ್ಮನು, ಪಾಂಡವರಿಗೂ ಕೌರವರಿಗೂ ಜಗಳವಾಗಲು ನಾನು ಒಪ್ಪುವುದಿಲ್ಲ. ನನಗೆ ಧೃತರಾಷ್ಟ್ರ, ಪಾಂಡು ಇಬ್ಬರೂ ತಮ್ಮನ ಮಕ್ಕಳು. ನ್ಯಾಯವಾಗಿ ಒಪ್ಪಂದ ಮಾಡಿಕೊಂಡು ಪಾಂಡು ಪುತ್ರರಿಗೆ ಅರ್ಧ ರಾಜ್ಯವನ್ನು ವಹಿಸಿಕೊಡುವುದು ಸೂಕ್ತ. ಆದ್ದರಿಂದ ದುರ್ಯೋಧನ ಮತ್ತು ಅವನ ಸಹೋದರರು ಕೀರ್ತಿಯನ್ನು ಉಳಿಸಿಕೊಳ್ಳುವ ಕೆಲಸ ಮಾಡಬೇಕು. ಕೀರ್ತಿಯನ್ನು ಕಳೆದುಕೊಂಡವನ ಜೀವನ ವ್ಯರ್ಥ. ಸುಖ ಶಾಂತಿ ಬೇಕೆಂದರೆ ಈ ಕೂಡಲೇ ಪಾಂಡವರಿಗೆ ಅರ್ಧ ರಾಜ್ಯ ವಹಿಸಿಕೊಡಬೇಕು ಎಂದನು. ಭೀಷ್ಮನ ಸಲಹೆಯನ್ನು ದ್ರೋಣನು ಸಮ್ಮತಿಸಿದನು. ಕರ್ಣನಿಗೂ ಭೀಷ್ಮ ದ್ರೋಣರ ಮಾತುಗಳು ಸಹಿಸಲಿಲ್ಲ. ಧೃತರಾಷ್ಟ್ರನೇ ಪೂರ್ತಿ ರಾಜ್ಯವನ್ನು ಆಳುವಂತೆ ಆಗಬೇಕೆಂದನು. ದ್ರೋಣನು ಕರ್ಣನ ಮಾತನ್ನು ಖಂಡಿಸಿದನು. ವಿದುರನು ಭೀಷ್ಮ ದ್ರೋಣರ ಸಲಹೆಗಳು ಬಹಳ ಸರಿಯಾಗಿವೆ ಎಂದು ಹೇಳಿದನು. ನಂತರ ಧೃತರಾಷ್ಟ್ರನು ಪಾಂಡವರನ್ನು, ಕುಂತಿಯನ್ನು, ದ್ರೌಪದಿಯನ್ನು ಹಸ್ತಿನಾಪುರಕ್ಕೆ ಪ್ರೀತಿ ಆದರಗಳಿಂದ ಕರೆದುಕೊಂಡು ಬರಲು ವಿದುರನನ್ನು ಕಳುಹಿಸಿದನು. ವಿದುರನು ಧೃತರಾಷ್ಟ್ರನ ಆಜ್ಞೆಯಂತೆ ದೃಪದನ ನಗರಕ್ಕೆ ಪ್ರಯಾಣ ಮಾಡಿದನು. ಪಾಂಡವರಿಗೂ ದೃಪದನಿಗೂ ಪಾರಿತೋಷಕ ಕೊಡಲು ರತ್ನಾಭರಣಗಳನ್ನು ತೆಗೆದುಕೊಂಡನು. ವಿದುರನು ದೃಪದನ ನಗರ ಸೇರಿ ದೃಪದ ರಾಜನ ಸಭೆಯನ್ನು ಪ್ರವೇಶಿಸಿದನು. ಪರಸ್ಪರ ಗೌರವಗಳು ವಿನಿಮಯವಾದವು. ವಿದುರನು ಕೌರವರು ಕೊಟ್ಟಿದ್ದ ರತ್ನಾಭರಣಗಳನ್ನು ಕುಂತಿ, ದೃಪದ, ದ್ರೌಪದಿ, ಪಾಂಡವರು ಇವರುಗಳಿಗೆ ಹಂಚಿದನು. ನಂತರ ಸಭೆಯಲ್ಲಿ ಹೇಳಿದನು, ಭೀಷ್ಮ ದ್ರೋಣರು ನಿಮ್ಮಗಳ ಕುಶಲವನ್ನು ವಿಚಾರಿಸಿದ್ದಾರೆ. ಧೃತರಾಷ್ಟ್ರನು ಪಾಂಡವರನ್ನು ಹಸ್ತಿನಾಪುರಕ್ಕೆ ಆಹ್ವಾನಿಸಿದ್ದಾನೆ. ಅವರುಗಳು ಪ್ರಯಾಣ ಮಾಡಲು ಅನುಮತಿ ಕೊಡು ಎಂದನು. ದೃಪದನ ನಿರ್ದೇಶನದಂತೆ ಪಾಂಡವರು, ಶ್ರೀಕೃಷ್ಣನು, ವಿದುರನು, ದ್ರೌಪದಿ, ಕುಂತಿ, ಪಾಂಡವರು ಪಾಂಚಾಲ ನಗರವನ್ನು ಬಿಟ್ಟು ಹಸ್ತಿನಾಪುರಕ್ಕೆ ಹೊರಟರು. ದಾರಿಯಲ್ಲಿ ಕೆಲವು ಕಡೆಗಳಲ್ಲಿ ಬಿಡಾರ ಮಾಡಿ ವಿಶ್ರಾಂತಿ ಪಡೆಯುತ್ತಾ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸುತ್ತಾ ಪ್ರಯಾಣ ಮಾಡಿ ಹಸ್ತಿನಾಪುರದ ಎಲ್ಲೆಯನ್ನು ಸೇರಿದರು. ಅಲ್ಲಿ ಕೌರವ ಪ್ರಮುಖರು, ಬ್ರಾಹ್ಮಣರು ಪಾಂಡವರಿಗೆಲ್ಲ ಸ್ವಾಗತ ನೀಡಿದರು. ಪಾಂಡವರು ನಗರಕ್ಕೆ ಬಂದಿರುವುದನ್ನು ತಿಳಿದು ನಗರದ ಎಲ್ಲಾ ಕಡೆಯಲ್ಲಿಯೂ ಜನರು ಕಿಕ್ಕಿರಿದು ಸೇರಿದ್ದರು. ಮಂಗಳವಾದ್ಯ, ಜಯಘೋಷಗಳು ಆಗುತ್ತಿದ್ದವು. ಎಲ್ಲರೂ ಹಸ್ತಿನಾಪುರದ ಅರಮನೆಯನ್ನು ಸೇರಿದರು. ಪಾಂಡವರು ಧೃತರಾಷ್ಟ್ರನಿಗೂ ಭೀಷ್ಮನಿಗೂ ನಮಸ್ಕರಿಸಿದರು. ಪರಸ್ಪರ ಯೋಗಕ್ಷೇಮ ವಿಚಾರಿಸಿದರು. ಪಾಂಡವರು ತಮಗಾಗಿ ಸಿದ್ಧವಾಗಿದ್ದ ಸೌಧಗಳನ್ನು ಸೇರಿದರು. ಪಾಂಡವರು ಕೆಲವು ದಿನಗಳು ಹಸ್ತಿನಾಪುರದಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿದ್ದರು. ಒಂದು ದಿನ ಧೃತರಾಷ್ಟ್ರನು ಪಾಂಡವರನ್ನು ಕರೆಯಿಸಿ ಭೀಷ್ಮನ ಸಮಕ್ಷಮದಲ್ಲಿ ಯುಧಿಷ್ಠಿರನಿಗೆ ಹೇಳಿದನು, ನಿಮಗೂ ಕೌರವರಿಗೂ ಇನ್ನು ಮುಂದೆ ಯಾವ ವಿಧವಾದ ವೈಮನಸ್ಯವೂ ಉಂಟಾಗದಿರಲಿ.
ನೀವುಗಳು ಖಾಂಡವ ಪ್ರಸ್ಥ ನಗರಿಗೆ ಹೋಗಿ ಆ ಪಟ್ಟಣವನ್ನು ನಿಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅರ್ಧ ರಾಜ್ಯದ ಆಡಳಿತಾಧಿಕಾರವನ್ನು ವಹಿಸಿಕೊಳ್ಳಿರಿ ಎಂದನು. ಯುಧಿಷ್ಠಿರನು ಅದಕ್ಕೆ ಒಪ್ಪಿದನು. ಧೃತರಾಷ್ಟ್ರನಿಗೆ ನಮಿಸಿ ತನ್ನ ಅರಮನೆಗೆ ಬಂದು ಕುಂತಿ ದ್ರೌಪದಿಗಳಿಗೆ ರಾಜನ ಸಲಹೆಯನ್ನು ತಿಳಿಸಿದನು. ಪಾಂಡವರು ಶ್ರೀಕೃಷ್ಣನೊಡನೆ ಹಸ್ತಿನಾಪುರದಿಂದ ಹೊರಟು ಅರಣ್ಯ ಮಧ್ಯದಲ್ಲಿದ್ದ ಖಾಂಡವ ಪ್ರಸ್ಥವನ್ನು ಸೇರಿದರು. ಸ್ವಲ್ಪ ದಿವಸಗಳಲ್ಲಿ ಆ ಪಟ್ಟಣವನ್ನು ಸ್ವರ್ಗದಂತೆ ಮಾರ್ಪಡಿಸಿದರು. ನಗರದ ಸುತ್ತಲೂ ಕಂದಕಗಳು, ಮಹಾದ್ವಾರಗಳು, ವಿಶಾಲವಾದ ಬೀದಿಗಳು, ಎತ್ತರವಾದ ಸೌಧಗಳು ಇವುಗಳಿಂದ ಕೂಡಿ ಆ ನಗರವು ಅಮರಾವತಿಗೆ ಸಮಾನವಾಗಿತ್ತು. ಅಂತೆಯೇ ಆ ನಗರಿಗೆ ಇಂದ್ರಪ್ರಸ್ಥವೆಂದು ಹೆಸರಿಟ್ಟರು. ನಗರವು ನಿರ್ಮಾಣವಾದ ನಂತರ ವೇದ ಪಾರಂಗತರಾದ ಬ್ರಾಹ್ಮಣರು, ನಾನಾ ಭಾಷೆಯ ಜನರು, ವರ್ತಕರು, ಕಲಾ ನಿಪುಣರು ಆ ನಗರಕ್ಕೆ ಆಗಮಿಸಿದರು. ಸ್ವಲ್ಪ ದಿನಗಳ ನಂತರ ಕೃಷ್ಣನು ಬಲರಾಮನೊಡನೆ ದ್ವಾರಕಾವತಿಗೆ ಹಿಂತಿರುಗಿದನು. ಪಾಂಡವರು ಸತ್ಯ ಧರ್ಮನಿಷ್ಠರಾಗಿದ್ದರು. ಶತ್ರುಗಳನ್ನು ನಿರ್ಮೂಲ ಮಾಡಿದರು. ಸುಖ ಸಂತೋಷಗಳಿಂದ ದ್ರೌಪದಿಯೊಡನೆ ವಾಸಿಸುತ್ತಿದ್ದರು. ಒಂದು ದಿನ ದೇವರ್ಷಿ ನಾರದರು ಪಾಂಡವರ ಅರಮನೆಗೆ ಆಗಮಿಸಿದರು. ಯುಧಿಷ್ಠಿರನು ನಾರದರನ್ನು ಆದರ ಗೌರವದಿಂದ ಸ್ವಾಗತಿಸಿದನು. ದ್ರೌಪದಿ, ಪಾಂಡವರು ನಾರದರಿಗೆ ನಮಿಸಿದರು. ನಾರದರು ಯುಧಿಷ್ಠಿರನನ್ನು ಏಕಾಂತವಾಗಿ ಕರೆದು ಹೇಳಿದರು, ಯುಧಿಷ್ಠಿರ, ನೀವು ಐವರೂ ದ್ರೌಪದಿಯೊಡನೆ ಸುಖ ಭೋಗಗಳನ್ನು ಅನುಭವಿಸಲು ಒಂದು ಒಪ್ಪಂದವನ್ನು ಮಾಡಿಕೊಳ್ಳಿ. ಹೆಂಗಸಿನ ಕಾರಣಕ್ಕಾಗಿ ನಿಮ್ಮಲ್ಲಿ ಜಗಳ ಬರಕೂಡದು ಎಂದರು. ಆಗ ಪಾಂಡವರು ತಮ್ಮಲ್ಲಿ ಒಂದು ನಿಯಮವನ್ನು ಮಾಡಿಕೊಂಡರು. ನಮ್ಮೈವರಲ್ಲಿ ಯಾರಾದರೂ ಒಬ್ಬರು ದ್ರೌಪದಿಯೊಡನೆ ಏಕಾಂತದಲ್ಲಿರುವಾಗ ಮತ್ತೊಬ್ಬರು ಅದನ್ನು ನೋಡಿದುದಾದರೆ ಅವರು 12 ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಕಾಡಿನಲ್ಲಿರಬೇಕು ಎಂದು ನಿಯಮ ಮಾಡಿಕೊಂಡರು. ನಾರದರು ಸಂತೋಷದಿಂದ ಪಾಂಡವರನ್ನು ಹರಸಿ ಹಿಂತಿರುಗಿದರು. ದ್ರೌಪದಿ, ಪಾಂಡವರು ಪ್ರೀತಿಯಿಂದ ಇರುತ್ತಾ ಸುಖಿಗಳಾಗಿದ್ದರು. ಪರಮ ಧಾರ್ಮಿಕರಾಗಿ ವರ್ತಿಸುತ್ತಿದ್ದರು. ಅನೇಕ ವರ್ಷಗಳು ಕಳೆದವು. ಒಂದು ದಿನ ಬ್ರಾಹ್ಮಣನೊಬ್ಬನ ಹಸುಗಳನ್ನು ಕಳ್ಳರು ಕದ್ದುಕೊಂಡು ಹೋದರು. ಬ್ರಾಹ್ಮಣನು ಪಾಂಡವರ ಅರಮನೆಗೆ ಬಂದು ತನ್ನ ಹಸುಗಳನ್ನು ಬಿಡಿಸಿಕೊಡುವಂತೆ ಹೇಳಿದನು. ಅರ್ಜುನನು ಬ್ರಾಹ್ಮಣನ ಸಹಾಯಕ್ಕಾಗಿ ಧನುಸ್ಸನ್ನು ತೆಗೆದುಕೊಳ್ಳಲು ಯತ್ನಿಸಿದನು. ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಅಂತಃಪುರದಲ್ಲಿ ಇಡುತ್ತಿದ್ದರು. ಅಂದು ಯುಧಿಷ್ಠಿರನು ದ್ರೌಪದಿಯೊಡನೆ ಅಂತಃಪುರದಲ್ಲಿದ್ದನು. ಬ್ರಾಹ್ಮಣನ ಆರ್ತನಾದವು ಹೆಚ್ಚಾಗಿ ಕೇಳಿಸುತ್ತಿತ್ತು. ಕೊನೆಗೆ ಅರ್ಜುನನು ಯೋಚಿಸಿ ಧರ್ಮ ರಕ್ಷಣೆಗಾಗಿ ಚಿಂತಿಸಿ ಯುಧಿಷ್ಠಿರನು ದ್ರೌಪದಿಯೊಡನೆ ಎದ್ದ ಅಂತಃಪುರಕ್ಕೆ ಬಂದು ಶೀಘ್ರವಾಗಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಹೊರಬಂದನು. ರಥವನ್ನೇರಿ ಬ್ರಾಹ್ಮಣನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಕಳ್ಳನನ್ನು ಅಟ್ಟಿಸಿಕೊಂಡು ಹೋಗಿ ಬ್ರಾಹ್ಮಣನ ದನಗಳನ್ನು ಬಿಡಿಸಿಕೊಟ್ಟು ರಾಜಧಾನಿಗೆ ಹಿಂತಿರುಗಿದನು. ನಂತರ ಅರ್ಜುನನು ಯುಧಿಷ್ಠಿರನನ್ನು ಕಂಡು ನಾರದರ ಸಮ್ಮುಖದಲ್ಲಿ ಮಾಡಿಕೊಂಡ ಪ್ರತಿಜ್ಞೆಯಂತೆ ತಾನು ಅಂತಃಪುರವನ್ನು ಪ್ರವೇಶಿಸಿದ್ದರಿಂದ ಅರಣ್ಯವಾಸಕ್ಕೆ ಹೊರಡಲು ಅನುಮತಿ ಕೇಳಿದನು. ಧರ್ಮರಾಜನು ಅರ್ಜುನನು ಮಾಡಿದ ಕೆಲಸವು ಶ್ಲಾಘನೀಯವೆಂದು, ಧರ್ಮ ರಕ್ಷಣೆಗಾಗಿ ಪ್ರಯತ್ನಿಸುವಾಗ ಅಣ್ಣ ಅತ್ತಿಗೆಯರು ಜೊತೆಯಲ್ಲಿದ್ದಾಗ ಅಂತಃಪುರ ಪ್ರವೇಶಿಸಿದ್ದು ನಿಯಮ ಭಂಗವಲ್ಲವೆಂದನು. ಆದರೆ ಅರ್ಜುನನು ತನ್ನ ಮನಸ್ಸಿನಲ್ಲಿ ಕಳಂಕವು ಇದ್ದುದರಿಂದ ತಾನು 12 ವರ್ಷಗಳು ವನವಾಸ ಮಾಡುವುದಾಗಿ ಹೇಳಿ ಅಲ್ಲಿಂದ ಹೊರಟನು. ಯಾತ್ರೆಗಾಗಿ ಹೊರಟು ಅನೇಕ ಕಾಡುಗಳು, ಕೊಳಗಳು, ನದಿಗಳು, ಸಾಗರಗಳು, ದೇಶಗಳು, ಪುಣ್ಯತೀರ್ಥಗಳು ಇವೆಲ್ಲವನ್ನೂ ಸಂದರ್ಶಿಸುತ್ತಾ ಮುಂದೆ ಹರಿದ್ವಾರದಲ್ಲಿ ಬಿಡಾರ ಮಾಡಿದನು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಜಲತರ್ಪಣ ಮಾಡಿ ನದಿಯ ದಂಡೆಗೆ ಬಂದನು. ಆಗ ಉಲೂಪಿ ಎಂಬ ನಾಗಕನ್ಯೆಯು ಅರ್ಜುನನ ಪಾದಗಳನ್ನು ಸೆಳೆದು ಅವನನ್ನು ಪಾತಾಳ ಲೋಕಕ್ಕೆ ಕರೆತಂದಳು. ಅರ್ಜುನನೊಡನೆ ನಾಗರಾಜ ಕೌರವ್ಯನ ಅರಮನೆಗೆ ಬಂದಳು. ಅವಿವಾಹಿತೆಯಾದ ತನ್ನನ್ನು ವರಿಸುವಂತೆ ಅರ್ಜುನನನ್ನು ಪ್ರಾರ್ಥಿಸಿದಳು. ಅವಳ ಪ್ರಾರ್ಥನೆಯಂತೆ ಅರ್ಜುನನು ನಾಗರಾಜನ ಅರಮನೆಯಲ್ಲಿ ಉಲೂಪಿಯೊಡನೆ ಆ ರಾತ್ರಿಯನ್ನು ಸುಖವಾಗಿ ಕಳೆದನು. ಬೆಳಗಾಗುತ್ತಲೇ ಅಲ್ಲಿಂದ ಹೊರಟು ಗಂಗಾ ನದಿಯ ದಡ ಸೇರಿದನು. ಹಿಂದಿನ ದಿನ ನಡೆದ ವೃತ್ತಾಂತವನ್ನು ತನ್ನ ಸಂಗಡ ಬಂದಿದ್ದ ಬ್ರಾಹ್ಮಣರಿಗೆ ಹೇಳಿದನು. ಮುಂದೆ ಅರ್ಜುನನು ಹಿಮವತ್ ಪರ್ವತ, ತಪ್ಪಲು, ಅಗಸ್ತ್ಯವಟ, ವಸಿಷ್ಠ ಪರ್ವತ, ಭೃಗತುಂಗ, ಹಿರಣ್ಯಬಿಂದು ಮುಂತಾದ ಪವಿತ್ರ ಸ್ಥಳಗಳನ್ನು ಸಂದರ್ಶಿಸಿದನು. ನಂತರ ಹಿಮವತ್ ಪರ್ವತದಿಂದ ಕೆಳಕ್ಕೆ ಇಳಿದು ಪೂರ್ವ ದಿಕ್ಕಿಗೆ ಹೊರಟು ಅಲ್ಲಿನ ಪುಣ್ಯಕ್ಷೇತ್ರಗಳನ್ನು ನೋಡಿದನು. ನೈಮಿಷಾರಣ್ಯವನ್ನು ಸಂದರ್ಶಿಸಿದನು. ಮಹೇಂದ್ರ ಪರ್ವತ, ಮಣಿಪುರ ಮುಂತಾದ ಸ್ಥಳಗಳನ್ನು ನೋಡಿದನು. ಮಣಿಪುರದ ರಾಜನಾದ ಚಿತ್ರವಾಹನನನ್ನು ಭೇಟಿ ಮಾಡಿದನು. ಅಲ್ಲಿಯೇ ರಾಜನ ಮಗಳು ಚಿತ್ರಾಂಗದೆಯೊಡನೆ ಸ್ನೇಹವಾಯಿತು. ಇಬ್ಬರೂ ರಾಜನನ್ನು ಒಪ್ಪಿಸಿ ವಿವಾಹ ಮಾಡಿಕೊಂಡರು. 3 ವರ್ಷಗಳು ಅರ್ಜುನನು ಅಲ್ಲಿಯೇ ಇದ್ದನು. ಚಿತ್ರಾಂಗದೆಯು ಅರ್ಜುನನಿಂದ ಒಂದು ಗಂಡು ಮಗುವನ್ನು ಹೆತ್ತಳು. ಅರ್ಜುನನು ಚಿತ್ರಾಂಗದೆಯ ಅನುಮತಿ ಪಡೆದು ಮುಂದೆ ಪ್ರಯಾಣ ಮಾಡಿದನು.
ದಕ್ಷಿಣ ತೀರದ ಪುಣ್ಯಕ್ಷೇತ್ರಗಳನ್ನೆಲ್ಲ ನೋಡಿದನು. ಅಗಸ್ತ್ಯ ತೀರ್ಥ, ಸೌಭದ್ರ ತೀರ್ಥ, ಪೌರೋಮ ತೀರ್ಥ, ಕಾರಂಧಮ ತೀರ್ಥ ಮತ್ತು ಭಾರದ್ವಾಜ ತೀರ್ಥ ಎಂಬ 5 ಸರೋವರಗಳನ್ನು ನೋಡಿದನು. ಅಲ್ಲಿಂದ ಮುಂದೆ ಹೊರಟು ಪುನಃ ಚಿತ್ರಾಂಗದೆಯನ್ನು ನೋಡಲು ಮಣಿಪುರಕ್ಕೆ ಬಂದನು. ಚಿತ್ರಾಂಗದೆ ಅರ್ಜುನರ ಮಗನಿಗೆ ಬಭ್ರುವಾಹನ ಎಂಬ ಹೆಸರನ್ನು ಇಟ್ಟಿದ್ದರು. ಮಗ ಹೆಂಡತಿಯರೊಡನೆ ಕೆಲವು ದಿನ ಕಾಲ ಕಳೆದು ಅರ್ಜುನನು ಗೋಕರ್ಣ ಕ್ಷೇತ್ರಕ್ಕೆ ಬಂದನು. ಅಲ್ಲಿಂದ ಮುಂದೆ ಹೊರಟು ಪ್ರಭಾಸ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಕೃಷ್ಣನ ಭೇಟಿಯಾಯಿತು. ಅರ್ಜುನನು ತಾನು ವನವಾಸ ಮಾಡುತ್ತಿರುವುದಕ್ಕೆ ಕಾರಣವನ್ನು ಕೃಷ್ಣನಿಗೆ ವಿವರಿಸಿ ಹೇಳಿದನು. ಕೃಷ್ಣ ಅರ್ಜುನರು ರೈವತಕ ಪರ್ವತಕ್ಕೆ ತೆರಳಿದರು. ಅಲ್ಲಿಂದ ಮುಂದೆ ಇಬ್ಬರೂ ದ್ವಾರಕೆಗೆ ಬಂದರು. ಅಲ್ಲಿ ಅರ್ಜುನನು ಕೃಷ್ಣನ ಅರಮನೆಯಲ್ಲಿಯೇ ಅನೇಕ ದಿನಗಳು ಕಳೆದನು. ರೈವತಕ ಪರ್ವತದ ಮೇಲೆ ಉತ್ಸವವು ನಡೆಯುವುದೆಂದು ತಿಳಿದು ಅರ್ಜುನನು ಕೃಷ್ಣನೊಡನೆ ಅಲ್ಲಿಗೆ ಹೋದನು. ಬಲರಾಮ, ಉಗ್ರಸೇನ ಮೊದಲಾದವರು ಅಲ್ಲಿಗೆ ಬಂದು ಸೇರಿದ್ದರು. ಅಲ್ಲಿಯೇ ವಸುದೇವನ ಪುತ್ರಿ ಸುಭದ್ರೆಯನ್ನು ಅರ್ಜುನನು ನೋಡಿ ಅವಳನ್ನು ಮೋಹಿಸಿದನು. ಕೃಷ್ಣನು ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋಗಿ ಲಗ್ನವಾಗಬಹುದೆಂದು ಅರ್ಜುನನಿಗೆ ಸೂಚಿಸಿದನು. ಕೃಷ್ಣನ ಮೂಲಕ ಇಂದ್ರಪ್ರಸ್ಥದಲ್ಲಿದ್ದ ಯುಧಿಷ್ಠಿರನಿಗೆ ವಿಚಾರ ತಿಳಿಸಿ ಸುಭದ್ರಾಹರಣಕ್ಕೆ ಅವನ ಅನುಮತಿಯನ್ನೂ ಪಡೆದನು. ಅರ್ಜುನನು ಬೇಟೆಯಾಡುವ ನೆಪದಿಂದ ರಥವನ್ನೇರಿ ರೈವತಕ ಪರ್ವತದ ಬಳಿ ಬಂದನು. ಅಲ್ಲಿಗೆ ಬಂದಿದ್ದ ಸುಭದ್ರೆಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಹೊರಟನು. ಕೃಷ್ಣ ಬಲರಾಮರ ಆದೇಶದಂತೆ ದ್ವಾರಕೆಯಲ್ಲಿ ಅರ್ಜುನ ಸುಭದ್ರೆಯರ ವಿವಾಹ ಮಹೋತ್ಸವವು ಸಕಲ ಸಂಭ್ರಮಗಳಿಂದ ನೆರವೇರಿತು. ಅರ್ಜುನನು 1 ವರ್ಷ ಕಾಲ ದ್ವಾರಕೆಯಲ್ಲಿ ಸಕಲ ಸುಖಗಳನ್ನು ಅನುಭವಿಸಿದನು. ಅಷ್ಟರಲ್ಲಿ ವನವಾಸದ 11 ವರ್ಷಗಳು ಕಳೆದಿದ್ದವು. ಉಳಿದ 1 ವರ್ಷವನ್ನು ಅರ್ಜುನನು ಪುಷ್ಕರ ಕ್ಷೇತ್ರದಲ್ಲಿ ಕಳೆದನು. 12 ವರ್ಷಗಳು ಪೂರ್ಣವಾದ ನಂತರ ಖಾಂಡವ ಪ್ರಸ್ಥಕ್ಕೆ ಹಿಂತಿರುಗಿ ಬಂದನು. ಯುಧಿಷ್ಠಿರನಿಗೆ ನಮಸ್ಕರಿಸಿದನು. ಸುಭದ್ರೆಯನ್ನು ಕುಂತಿ ದ್ರೌಪದಿಯರ ಬಳಿಗೆ ಕಳುಹಿಸಿದನು. ಸುಭದ್ರೆಯು ಕುಂತಿಗೆ ನಮಸ್ಕರಿಸಿದಳು. ದ್ರೌಪದಿಯು ಸುಭದ್ರೆಯನ್ನು ಪ್ರೀತಿಯಿಂದ ಬರಮಾಡಿಕೊಂಡಳು. ಪಾಂಡವರು ಸಂತೋಷಗೊಂಡರು. ಮುಂದೆ ಶ್ರೀಕೃಷ್ಣನು ಬಲರಾಮನೊಡಗೂಡಿ ತಂಗಿಯಾದ ಸುಭದ್ರೆಗೆ ಬಳುವಳಿಗಳನ್ನು ಕೊಡುವ ಸಲುವಾಗಿ ಇಂದ್ರಪ್ರಸ್ಥ ನಗರಿಗೆ ಬಂದನು. ಯುಧಿಷ್ಠಿರ, ಕುಂತಿ ಮೊದಲಾದವರನ್ನು ಕಂಡು ಕುಶಲ ಪ್ರಶ್ನೆ ಮಾಡಿದನು. ತಾನು ತಂದಿದ್ದ ಬಳುವಳಿಗಳನ್ನು ಸಮರ್ಪಿಸಿದನು. ಇಂದ್ರಪ್ರಸ್ಥಕ್ಕೆ ಬಲರಾಮ ಕೃಷ್ಣರೊಡನೆ ಬಂದಿದ್ದ ಬಾಂಧವರು ಬಂಧುಗಳು ಅನೇಕ ದಿನಗಳು ಇಂದ್ರಪ್ರಸ್ಥದಲ್ಲಿದ್ದು ನಂತರ ಬಲರಾಮನೊಂದಿಗೆ ದ್ವಾರಕಾಪುರಿಗೆ ಹಿಂತಿರುಗಿದರು. ಶ್ರೀಕೃಷ್ಣನು ಮಾತ್ರ ಅರ್ಜುನನೊಡನೆ ಇಂದ್ರಪ್ರಸ್ಥದಲ್ಲಿಯೇ ಉಳಿದನು. ಪ್ರತಿದಿನವೂ ಕೃಷ್ಣ ಅರ್ಜುನರು ಯಮುನಾ ನದಿ ತೀರದಲ್ಲಿದ್ದ ಕಾಡುಗಳಿಗೆ ಬೇಟೆಗಾಗಿ ಹೋಗುತ್ತಿದ್ದರು. ಅಷ್ಟರಲ್ಲಿ ಸುಭದ್ರೆಯು ಸುಪುತ್ರನನ್ನು ಪ್ರಸವಿಸಿದಳು. ಅವನಿಗೆ ಅಭಿಮನ್ಯು ಎಂದು ನಾಮಕರಣ ಮಾಡಿದರು. ದ್ರೌಪದಿಯು ತನ್ನ 5 ಪತಿಗಳಿಂದ ಸಮರ್ಥರಾದ 5 ಪುತ್ರರನ್ನು ಪಡೆದಳು. ಯುಧಿಷ್ಠಿರನಿಂದ ದ್ರೌಪದಿಯು ಪಡೆದ ಮಗನಿಗೆ ಪ್ರತಿವಿಂಧ್ಯನೆಂಬ ಹೆಸರಿಟ್ಟರು. ಭೀಮನ ಮಗನಿಗೆ ಸುತಸೋಮ, ಅರ್ಜುನನ ಮಗನಿಗೆ ಶ್ರುತಕರ್ಮ, ನಕುಲನ ಮಗನಿಗೆ ಶತಾನೀಕ, ಸಹದೇವನ ಮಗನಿಗೆ ಶ್ರುತಸೇನ ಎಂದು ಹೆಸರಿಟ್ಟರು. ಈ ರೀತಿ ದ್ರೌಪದಿಯು ತನ್ನ ಪತಿಗಳಿಂದ 5 ಉಪಪಾಂಡವರನ್ನು ಪಡೆದಳು. ಈ 5 ಮಕ್ಕಳು 1 ವರ್ಷದ ಅಂತರದಲ್ಲಿ ಹುಟ್ಟಿದರು. ಅವರೆಲ್ಲರ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಯನ ಇವುಗಳನ್ನು ಕುಲಪುರೋಹಿತ ಧೌಮ್ಯರು ನೆರವೇರಿಸಿದರು. ಆ ಕಾಲದಲ್ಲಿ ಯುಧಿಷ್ಠಿರನನ್ನು ಆಶ್ರಯಿಸಿ ಪ್ರಜೆಗಳು ಸುಖದಿಂದಿದ್ದರು. ಕೆಲವು ದಿನಗಳು ಕಳೆದವು. ಒಂದು ಬೇಸಿಗೆಯಲ್ಲಿ ಕೃಷ್ಣ ಅರ್ಜುನರು ಯುಧಿಷ್ಠಿರನ ಅನುಮತಿ ಪಡೆದು ವಿಹಾರಕ್ಕಾಗಿ ಯಮುನಾ ನದಿಗೆ ಬಂದರು. ಪರಿವಾರದವರು, ದ್ರೌಪದಿ, ಸುಭದ್ರೆ ಎಲ್ಲರೂ ಯಥೇಚ್ಛವಾಗಿ ಯಮುನೆಯಲ್ಲಿ ಅಲ್ಲಿ ನಿರ್ಮಿಸಿದ್ದ ಸೌಧಗಳಲ್ಲಿ ವಿಹರಿಸುತ್ತಿದ್ದರು. ಕೃಷ್ಣ ಅರ್ಜುನರು ಒಂದು ಮನೋಹರ ಪ್ರದೇಶದಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಆಗ ಅಲ್ಲಿಗೆ ಒಬ್ಬ ಬ್ರಾಹ್ಮಣೋತ್ತಮನು ಬಂದನು. ಕೃಷ್ಣ ಅರ್ಜುನರು ಅವನನ್ನು ಗೌರವಿಸಿದರು. ಆಗ ಬ್ರಾಹ್ಮಣನು, ನನಗೆ ಬಹಳ ಹಸಿವಾಗಿದೆ. ನಾನು ಹೆಚ್ಚು ಹೆಚ್ಚಾಗಿ ತಿನ್ನುವ ಸ್ವಭಾವದವನು. ನನಗೆ ಒಳ್ಳೆಯ ಭೋಜನ ನೀಡಿರಿ ಎಂದನು. ಕೃಷ್ಣಾರ್ಜುನರು ಆ ಬ್ರಾಹ್ಮಣನು ಯಾವ ರೀತಿಯ ಆಹಾರವನ್ನು ಅಪೇಕ್ಷಿಸುವನೆಂದು ಕೇಳಿದರು. ಆಗ ಬ್ರಾಹ್ಮಣನು, ನಾನು ಅಗ್ನಿ. ಇಲ್ಲಿಗೆ ಸಮೀಪದಲ್ಲಿರುವ ಖಾಂಡವ ವನವು ಇಂದ್ರನಿಂದ ರಕ್ಷಿಸಲ್ಪಡುತ್ತಿದೆ. ಇಲ್ಲಿ ಅವನ ಗೆಳೆಯನಾದ ತಕ್ಷಕನೆಂಬ ನಾಗರಾಜನು ತನ್ನ ಬಂಧು ಮಿತ್ರರೊಡನೆ ವಾಸವಾಗಿದ್ದಾನೆ. ನೀವು ಸಹಕರಿಸಿದರೆ ನಾನು ಆ ಅರಣ್ಯವನ್ನು ದಹಿಸುತ್ತೇನೆ. ಆಗ ಇಂದ್ರನು ಮಳೆಗರೆದರೆ ಅದನ್ನು ನೀವು ತಡೆಯಬೇಕು ಎಂದನು. ವರುಣನು ಅರ್ಜುನನಿಗೆ ದಿವ್ಯ ರಥವನ್ನು ಕೊಟ್ಟನು. ವರುಣನು ಕೌಮೋದಕಿ ಎಂಬ ಗದೆಯನ್ನು ಕೊಟ್ಟನು. ನಂತರ ಅಗ್ನಿದೇವನು ದಹನ ಸ್ವರೂಪವನ್ನು ತಾಳಿ ಖಾಂಡವ ವನವನ್ನು ಭಸ್ಮ ಮಾಡಿದನು. ಅಗ್ನಿದೇವನು ಸಂತೋಷಭರಿತನಾದನು.
ಕೃಷ್ಣನ ಅಪೇಕ್ಷೆಯಂತೆ ಆ ಕಾಡಿನಲ್ಲಿದ್ದ ಮಯನೆಂಬ ಅಸುರನನ್ನು ಅಗ್ನಿಯು ಸುಡಲಿಲ್ಲ. ಅಗ್ನಿದೇವನು ತೃಪ್ತನಾಗಿ ಅದೃಶ್ಯನಾದನು. ಕೃಷ್ಣ, ಅರ್ಜುನ, ಮಯ ಇವರು ಮೂವರು ಯಮುನಾ ನದಿಯ ದಂಡೆಯಲ್ಲಿ ಕುಳಿತರು.